ಬೆಂಗಳೂರಿನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ವಿಚಾರ ಕುರಿತು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೋಲಾರದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಸ್ಲಿಂಗೆ ಕುಮ್ಮಕ್ಕು ಸಿಗುತ್ತಿರುವುದರಿಂದ ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಸೊಕ್ಕು ಕಿಡಿಗೇಡಿಗಳಿಗೆ ಬಂದಿದೆ. ಅವರನ್ನ ಬಂಧಿಸಬಾರದು, ಗುಂಡಿಕ್ಕಿ ಕೊಲ್ಲಬೇಕು. ಅದು ದೇಶದ್ರೋಹಿ ಘಟನೆ. ಕ್ಯಾನ್ಸರ್ ಇದ್ದ ಹಾಗೆ, ಅದಕ್ಕೆ ಔಷಧ ಇಲ್ಲ, ಮುಲಾಮ್ ಇಲ್ಲ, ಅದನ್ನು ಆಪರೇಷನ್ ಮಾಡಬೇಕು. ಇಲ್ಲವಾದಲ್ಲಿ ಆ ಕ್ಯಾನ್ಸರ್ ದೇಶದ ತುಂಬ ಹರಡುತ್ತೆ ಎಂದು ವಾಗ್ದಾಳಿ ನಡೆಸಿದರು. ನೋಡಿ, ಕಾಂಗ್ರೆಸ್ ಗೌರ್ಮೆಂಟು ಮುಸ್ಲಿಂ ತುಷ್ಟೀಕರಣದ ಪರಿಣಾಮದಿಂದ ಇದೆಲ್ಲ ಆಗ್ತಾ ಇದೆ. ಸಮಾನವಾಗಿ ನೋಡುವಂಥ ಪ್ರಕ್ರಿಯೆ ಇದೆ. ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅಂತನ್ನುವಂಥ ಸೊಕ್ಕು ಅಹಂಕಾರದಿಂದ ಇವತ್ತು ಅವ್ರಿಗೆ ಏನು ಬೇಕಾದ ಮಾಡುವಂಥ, ಉದಾಹರಣೆಗೆ ಹೇಳೋದಾದರೆ ಹಿಜಾಬ್ ಹಾಕೊಳ್ಳಿ, ಏನು ಹಾಕೊಳ್ಳಿ ಅಂದರೆ ಸುಪ್ರೀಂ ಕೋರ್ಟ್ ಇವತ್ತು ಇನ್ನೂ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿಲ್ಲ. ಹೈಕೋರ್ಟ್ ಹೇಳಿದೆ, ಒಂದು ಸಮವಸ್ತ್ರ ಅಂತನ್ನುವಂಥದ್ದು ಇಲ್ವಾ, ಅದಕ್ಕೆ ಸಮಾನತೆ ಅನ್ನುವಂಥದ್ದು ನೀವೇ ಹೇಳ್ತೀರಿ, ಎಲ್ಲರೂ ಒಂದೇ ಅಂತೇಳಿ ಹಿಜಾಬ್ ಹಾಕೊಳ್ಳಿ ಅಂತಂದರೆ ಅಲ್ಲೇಂಗ್ಲಿ ಸಮಾನತೆ ಬರುತ್ತೆ. ಸೊ ಏನು ಬೇಕಾದ ಹೇಳೋದಾ? ಇನ್ನು ಹುಬ್ಬಳ್ಳಿಯ ಮುಸ್ಲಿಂ ಸಭೆಯಲ್ಲಿ 10,000 ಕೋಟಿ ನಾನು ಅಲ್ಪಸಂಖ್ಯಾತರೆ ಕೊಡ್ತೀನಿ ಅಂತ ಹೇಳಿದರು. ಸೊ ಏನು ಬೇಕಾದ ಈ ರೀತಿ ಹೇಳೋ ಪರಿಣಾಮದಿಂದ ಮುಸ್ಲಿಮರಿಗೆ ಕುಮ್ಮಕ್ಕ ಸಿಗ್ತಾ ಇರುವ ಹಿನ್ನೆಲೆಯಲ್ಲೇ ವಿಧಾನಸೌಧದ ಒಳಗಡೆಗೆ, ಸಂವಿಧಾನಬದ್ಧ ಆವರಣ, ಕಾನೂನುಬದ್ಧ ಆವರಣದ ಒಳಗಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಸೊಕ್ಕು ಕಿಡಿಗೇಡಿಗಳು ಹೇಗೆ ಬಂತು ಅವ್ರಿಗೆ? ನಾನು ಹೇಳೋದು, ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ಶೂಟ್ ಅಟ್ ಸೈಟ್, ಗುಂಡೊಡೀರಿ ಅವ್ರನ್ನ. ದೇಶದ್ರೋಹಿ ಕ್ಯಾನ್ಸರ್ ಅದು. ಸೊ ಕ್ಯಾನ್ಸರ್ಗೆ ನೀವು ಅಲ್ಲಿ ಔಷಧಿ ಇಲ್ಲ, ಮಲಾಮಿಲ್ಲ, ಅದಕ್ಕೆ ಗುಳಿಗೆ ಇಲ್ಲ, ಅದನ್ನು ಆಪರೇಟ್ ಮಾಡಬೇಕು. ಇಲ್ಲಾಂದ್ರೆ ಹರಡುತ್ತೆ, ಇಲ್ಲಾಂದ್ರೆ ದೇಶ ತುಂಬೆಲ್ಲ ವಿಷ ಹರಡುತ್ತೆ, ದೇಶದ್ರೋಹಿ. ಸೊ ನಾನು ಹೇಳೋದು, ಇದರದ್ದೇ ಪರಿಣಾಮ ಬಾಂಬ್ ಸ್ಫೋಟ ಆಯಿತು. ಬಾಂಬ್ ಸ್ಫೋಟ ಕೂಡ ನಾನು ಹೇಳೋದು ಪೂರ್ವ ಯೋಜಿತ, ಇದು ವ್ಯವಸ್ಥಿತವಾಗಿ ಯೋಜಿತ ಇದೆ. ಅದು ಬಾಂಬ್ ತಯಾರು ಮಾಡಿದ್ದನೇ ಕೂಡ ಬಹಳ ಯೋಜನೆ ಮಾಡಿ ತಯಾರು ಮಾಡಿದ್ದಾರೆ, ಒಬ್ಬನ ವ್ಯಕ್ತಿ ಅಲ್ಲ. ಇದರ ಹಿಂದೆ ಒಂದು ಸಂಘಟನೆ ಇದೆ, ಒಂದು ಗುಂಪಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದನ್ನ ಸರ್ಕಾರ, ವಿರೋಧ ಪಕ್ಷದವರು ನೀವು ಬಾಯಿ ಮುಚ್ಕೊಂಡಿರ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮುಕ್ತವಾದಂಥ ಅವಕಾಶ ಕೊಡಿ. 24 ಗಂಟೆ ಒಳಗಡೆ ಒಳಗಡೆ ಹಾಕ್ತಾರೆ ಇಬ್ಬರನ್ನು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.